ವಿರುದ್ಧವಾಗಿದೆ. ಆದ್ದರಿಂದ therefore ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ. ಇದೇ ರೀತಿ ನೀವು ಮನೆಯಲ್ಲಿ ಹೋಮ್ವರ್ಕ್ ಏನಂದರೆ ಉಳಿದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆಗೆ ಒಂದು ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಒಂದು ಕ್ವಶನ. ಎರಡನೇದು ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇನ್ನೊಂದು ರೂಟ್ 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇವೆಲ್ಲ ಪ್ರಶ್ನೆಗಳಿಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಹೋಮ್ವರ್ಕು. ಇದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಪಾಠ ಒಳಗೆ. ಇನ್ನೊಂದು ಯಾವ ರೀತಿ ಬರ್ತದೆ ಅಂದ್ರೆ, ಇಲ್ಲಿ ಇದನ್ನು ಭಾಳ ಸಲ ಪ್ರಶ್ನೆ ಕೇಳ್ಯಾರಿ. ಯಾವ ರೀತಿ ಕೇಳ್ಯಾರಂದ್ರೆ, ಇಲ್ಲೊಂದು ಕ್ವಶನ್ ಬಿಡಿಸೋಣ. ಮೊದಲು ಕ್ವಶನ್ ಬರ್ಕೊಡ್ರಿ. ನೆಕ್ಸ್ಟ್ ಮಾಡೆಲ್ ಕ್ವಶನ. ಒಂದು 135 ಮತ್ತು 75ರ ಮಸವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡು ಹಿಡಿದು ನಂತರ ಮಸ 135, 75 ಮತ್ತು 20ರ ಲಸಅ ಕಂಡುಹಿಡಿಯಿರಿ. ಪರಿಹಾರ. ಪರಿಹಾರ 135 ಭಾಗಿಸ್ತಾ ಹೋಗ್ಬೇಕು. ಮೊದಲ 3 ಭಾಗ ಹೋಗ್ತೈತಿ. 3 ಎಷ್ಟೇ ಅಂದರೆ 45. ನೆಕ್ಸ್ಟ್ 3 ಹೋಗ್ತೈತಿ. ಮತ್ತು 45, 15 ಮತ್ತು 3 ಭಾಗ ಹೋಗ್ತೈತಿ. 5 ನೆಕ್ಸ್ಟ್ ಆಮೇಲೆ 5 1. ಇದೇ ರೀತಿ 75 ಭಾಗಿಸ್ತಾ ಹೋಗ್ಬೇಕು. 75 ಭಾಗಿಸಿದ್ರೆ 3 75 ಭಾಗಿಸಿದ್ರಂದ್ರೆ 3 25 75, 5 5 25, ಆಮೇಲೆ 5 1. ನಾವು 135 ಯಾವ ರೀತಿ ಬರೆಯೋದಂದ್ರೆ ಅಪವರ್ತನಗಳನ್ನು
3 ಇಂಟು 5. ಇದು ನಾವು ಘಾತ ರೂಪದಾಗ ಬರೆದಂದ್ರೆ 3:3 ಇಂಟು 5:1. ಇದನ್ನು ಬರೆದಂದ್ರೆ 75 ಹೆಂಗೆ ಬರೀಬೋದು ಅಂದರೆ 3 ಇಂಟು 5 ಇಂಟು 5 ಘಾತ 3:1 ಇಂಟು 5:2 ಘಾತ ರೂಪದಾಗ ಬರೆದಂದ್ರೆ ಈ ರೀತಿ ಮಾಡಿದೆ ಅಂದರೆ ಇದನ್ನು ಇಲ್ಲಿ ಲೆಕ್ಕ ಏನಾಗ್ತದೆ ಮುಕ್ತಾಯ ಆಗ್ತದೆ. ಇದೇ ರೀತಿ ಇನ್ನೂ ಒಂದು ಪ್ರಶ್ನೆ ಕೇಳ್ಯಾರು. ಯಾವ ರೀತಿ ಅಂದರೆ ಲಸ ಮಸವನ್ನು ಕಂಡುಹಿಡಿಯೋದು, ಅದರ ಮಸ ಕಂಡುಹಿಡಿಯೋದು ಮತ್ತು ಲಸವನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರ ಸಹಾಯದಿಂದ. ಉದಾಹರಣೆಗೆ ಒಂದು ಲೆಕ್ಕ ತಗೊಳ್ಳೋಣ. ಒಂದು ಲೆಕ್ಕ ಬರ್ಬೇಕು ನೋಡ್ರಿ. 24 ಮತ್ತು 36 ಲಸ 72 ಆದರೆ ಅವುಗಳ ಮಸ ಎಷ್ಟು? ಇಲ್ಲಿ ಎ ಬೆಲೆ ಬರ್ಕೋಬೇಕು. ಎ ಬೆಲೆ 24, ಬಿ ಬೆಲೆ 36, ಆಮೇಲೆ ಎಲ್ ಬೆಲೆ 72, ಎಚ್ ಬೆಲೆ ಕ್ವಶನ್ ಮಾರ್ಕ್ ಬರ್ತೈತ್ರಿ. H = A × B /